ಇವಾಗ ನಾವು ಹೋಗ್ತಾ ಇರೋದು ಬಾಗಿಲುಗಳೇ ಇಲ್ಲದ ಊರಿಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹಿಂದಿನ ವಿಡಿಯೋದಲ್ಲಿ ಟ್ರೈನ್ ನಿಂತ್ಕೊಂಡಿತ್ತು, ಈ ವಿಡಿಯೋದಲ್ಲಿ ಟ್ರೈನ್ ಹೋಗ್ತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕೊನೆಗೂ ಬಾಗಿಲುಗಳೇ ಇಲ್ಲದ ಊರಿಗೆ ನಾವು ಬಂದು ತಲುಪಾಯಿತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾವು ಬಂದಿರೋದು ಗದಗ ಜಿಲ್ಲೆಯಲ್ಲಿರುವ ದಾವಲ್ ಮಲ್ಲಿಕ್ಗೆ. ಆಯಿತು, ಆಮೇಲೆ ಪೂಜೆಗೆ ಬೇಕಾಗಿರೋ ಐಟಮ್ನೆಲ್ಲ ಅವರಿಗೆ ಕಟ್ಟಕ್ಕೆ ಹೇಳಿಬಿಟ್ಟು ನಾವು ಹೊರಟಿದ್ದು ಇನ್ನೊಂದು ಕಡೆಗೆ. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ, ಟೆಂಪ್ರೇಚರ್ 38 ಡಿಗ್ರಿ ಇದೆ ಇಲ್ಲಿ ಈ ಪ್ಲೇಸಲ್ಲಿ. ಅದರಲ್ಲೂ ಫುಲ್ಲು ಎಲ್ಲಿ ನೋಡಿದ್ರು ಬರೀ ಕಲ್ಲಿನ ರಾಶಿನೇ ಇದೆ. ಈ ಟೆಂಪ್ರೇಚರ್ಗೂ ಈ ಕಲ್ಲಿನ ರಾಶಿಗೂ ಯಪ್ಪ ಸಾಕಾಗೋಯ್ತು. ಯಾರಪ್ಪ ಈ ಥರ ಮುಖ ಮುಚ್ಕೊಂಡಿದ್ದಾರೆ ಅಂತನ? ಯಾರು ಎಲ್ಲ, ಅದು ನಾನೇ. ನಾವಂತೂ ನಮ್ಮ ಯಜಮಾನ್ರಿಗೆ ಕೇಳ್ತಾನೆ ಇದ್ದೀವಿ ಇನ್ನೂ ಎಷ್ಟು ದೂರ ಅಂತೇಳಿ. ಅವರು ಇನ್ನೂ ಹತ್ರ ಅಂತೇಳಿ ಸುಮ್ಮನೆ ನಡೆಸ್ತಾನೆ ಇದ್ದಾರೆ. ನಮಗಂತೂ ಸಾಕಾಗೋಯ್ತು ಈ ಬಿಸಿಲಲ್ಲಿ ನಡೆದು. ನೋಡಿ ನಮ್ಮ ಮನೆಯವ್ರು ಚಂಬಿಡ್ಕೊಂಡು ಯಾವ ಥರ ಹೋಗ್ತಾ ಇದ್ದಾರೆ ಅಂತೇಳಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇದೇನಪ್ಪ ಚಮ್ ತಗೊಂಡು ಹಿಂಗೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಯಾಕೆ ನಾವು ಚಮ್ ತೊಗೊಂಡು ಬಂದಿದ್ದೀವಿ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನಾವು ಚಮ್ ತೊಗೊಂಡು ಬಂದಿರೋ ಕಾರಣ ಇದೆ. ಇಲ್ಲಿ ಕಲ್ಯಾಣಿಲಿ ಸ್ನಾನ ಮಾಡೋಕ್ಕೆ ಅಂತೇಳಿ ಚಮ್ ತೊಗೊಂಡು ಬಂದ್ವಿ. ಎಲ್ಲರೂ ಸ್ನಾನ ಮಾಡೋಣ ಅಂತಲೇ ಬಟ್ಟೆ ತೊಗೊಂಡು ಬಂದ್ವಿ. ಬಟ್ ನಾವ್ಯಾರು ಹೆಣ್ಮಕ್ಳು ಸ್ನಾನ ಮಾಡಲಿಲ್ಲ, ಗಂಡು ಮಕ್ಕಳು ಮಾತ್ರ ಸ್ನಾನ ಮಾಡಿದರು. ಆಯಿತು, ಆಮೇಲೆ ಇದೇನಪ್ಪ ನೀರು ಈ ಥರ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬ ಪವರ್ಫುಲ್ ಆದಂಥ ಸ್ಥಳ ಇದು. ಇಲ್ಲಿ ನೀರು ಯಾವತ್ತೂ ಬತ್ತಿದ್ದು ಇಲ್ಲಿ ಜನ ನೋಡೇ ಇಲ್ಲ. ಎಂಥ ಬಿಸಿಲಿದ್ರೂ ಕೂಡ ಇಲ್ಲಿ ನೀರು ಬತ್ತೋದೇ ಇಲ್ಲ. ಮೊದಲು ದೇವಸ್ಥಾನಕ್ಕೂ ಬರೋಕ್ಕಿಂತ ಮುಂಚೆ ಈ ಕೊಳದಲ್ಲಿ ಸ್ನಾನ ಮಾಡಿಕೊಂಡೇ ಈ ದರ್ಗಕ್ಕೆ ಬರಬೇಕು ಅವರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ನಾವು ದರ್ಗಾ ಹತ್ರ ಬಂದ್ವಿ. ಈ ದರ್ಗಾ ಬಂದ್ಬಿಟ್ಟು ಗುಡ್ಡದ ಮೇಲಿರೋದು. ನಾವು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ. ಆಯಿತು, ಆಮೇಲೆ ಹತ್ತಿದ್ವಿ ಹತ್ತಾನೇ ಇದ್ವಿ. ಕೊನೆಗೆ ಒಂದು ಸಣ್ಣದಾಗಿ ಕಲ್ಲಿನ ಬಂಡೆ ಮಧ್ಯೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಅತ್ತಿಗೆ ಇದನ್ನ ಜಗಳ ಆಡ್ತವ್ರೆ. ನಾನು ಫಸ್ಟ್ ಹೋಗಲ್ಲ, ನೀನು ಫಸ್ಟ್ ಹೋಗಲ್ಲ, ನೀವು ಹೋಗ್ರಿ ನಾವು ಹೋಗ್ರಿ ಅಂತೇಳಿ. ಇವ್ರ ಜಗಳ ನೋಡ್ಲಾರ್ದೇನೆ ನಾನು ಯಾರು ಬೇಗ ಹೋಗ್ತೀರ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಕ್ಕರೇ ಫಸ್ಟ್ ಹೋಗ್ಬಿಟ್ರು. ಅಂತೂ ಇಂತೂ ಸಾಹಸ ಮಾಡಿ ಬಂಡೆ ದಾಟ್ಕೊಂಡು ಬಂದ್ವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಂತೂ ಇಂತೂ ಕಷ್ಟಪಟ್ಟು ಹೇಗೋ ಗುಡ್ಡ ಹತ್ಕೊಂಡು ಬಂದ್ವಿ. ಇದೇ ನೋಡಿ ದಾವಲ್ ಮಲ್ಲಿಕ್ ದರ್ಗಾ. ದರ್ಗಾ ಒಳಗಡೆ ಫೋಟೋಸ್ ವಿಡಿಯೋಸ್ ಯಾವುದು ಅಲೋ ಇಲ್ಲ. ಆದರೂ ಯಾರಿಗೂ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಕಾರಣ ನೀವೇ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಬಾಗಿಲುಗಳೇ ಇಲ್ಲದ ಊರು ಎಂದು ಕರೆಯುತ್ತಾರೆ. ಯಾವ ಊರು ಅಂತನಾ? ಇದು ಗದಗ ಜಿಲ್ಲೆಯ ಮುಳಗುಂದ ಬಳಿ ಇರುವ ಒಂದು ಸಣ್ಣ ಹಳ್ಳಿ ದಾವನ್ ಮಲ್ಲಿಕ್. ಇಲ್ಲಿನ ಜನರು ತಮ್ಮ ಮನೆಗಳಿಗೆ ಬಾಗಿಲುಗಳನ್ನೇ ಹಾಕುವುದಿಲ್ಲ. ಕಾರಣ ಹಜರತ್ ದಾವಲ್ ಮಲ್ಲಿಕ್ ಅವರೇ ನಮ್ಮನ್ನು ಕಳ್ಳಕಾಕರಿಂದ ರಕ್ಷಿಸುತ್ತಾರೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆಯಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಇಬ್ಬರು ಸಮಾನವಾಗಿ ದಾವನ್ ಮಲ್ಲಿಕ್ ಅವರನ್ನು ಪೂಜಿಸುತ್ತಾರೆ. ಆಯಿತು, ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದರ್ಗಾದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿ ನಾವು ವೀಕ್ಷಣೆಯನ್ನು ವೀಕ್ಷಿಸಿದ್ವಿ. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಮನೆಯವರು ಮುಂಚೆ ಇಲ್ಲಿ ಹುಬ್ಳಿಲಿದ್ದಾಗ ಈ ದೇವರಿಗೆ ನಡ್ಕೊತಿದ್ರಂತೆ. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಈ ಪ್ಲೇಸ್ಗೆ. ಇದೇ ದರ್ಗಾದ ಪಕ್ಕದಲ್ಲಿ ಒಂದು ಕಲ್ಬಂಡೆಯ ಕೆಳಗಡೆ ಆಂಜನೇಯನ ಮೂರ್ತಿ ಇದೆ ಅಂತೆ. ಬಟ್ ಅಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಹೋಗಿ ಅಲ್ಲಿ ಕಾಯಿ ಹೊಡೆದ್ಬಿಟ್ಟು ಬರ್ತಾರೆ. ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಗ ಹೋಗಿ ಕಾಯಿ ಹೊಡೆದ್ಬಿಟ್ಟು ಬಂದರು. ಅಲ್ಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಅಂತೂ ಇಂತೂ ಗಾಡಿ ಹತ್ರ ಬಂದು ಗಾಡೀಲಿ ಹತ್ಕೊಂಡು ಕೂತ್ಕೊಂಡ್ರೆ ಯಪ್ಪ ಸೆಕೆ ತಡಿಲಾರದೆ ನಮ್ಮ ಮನೆಯವ್ರ ಶರ್ಟೇ ಕಿತ್ತೋಗ್ಬಿಟ್ರು. ಬಿಸಿಲಿಗೆ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಸಿಕ್ಕಾಬಟ್ಟೆ ಬಿಸಿಲು ಅಂತೇಳಿ ನಾವು ಟೆನ್ಷನ್ ಆಗಿದ್ರೆ ಇಲ್ಲಿ ಅಮ್ಮ ಮಗ ಜಗಳ ಆಡ್ತವ್ರೆ. ಸಖತ್ತಾಗಿತ್ತಲ್ವಾ ಜಗಳ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲ ದೇವಸ್ಥಾನ ಸುತ್ತಾರ್ದಿದ್ದಾಯ್ತು, ಇವ್ರ ಜಗಳ ನೋಡಿದ್ದು ಆಯ್ತು. ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಸ್ತಿತ್ತು, ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ತಿತ್ತು. ಊಟ ಮಾಡೋಣ ಅಂತ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರಟಿದ್ದು ಮಠದ ಕಡೆಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.